ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸುಮಂಗಲಿಯರು ಕುಂಕುಮವನ್ನು ಯಾಕೆ ಇಡಬೇಕು, ಹಾಗೆ ಹಣೆಯಲ್ಲಿ ಎಲ್ಲಿ ಇಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಿಂದೂ ಸಂಪ್ರದಾಯದಲ್ಲಿ ಕುಂಕುಮವು ಕೇವಲ ಅಲಂಕಾರದ ವಸ್ತುವಲ್ಲ, ಇದು ಸೌಭಾಗ್ಯ, ಮಂಗಳ ಮತ್ತು ಶಕ್ತಿಯ ಸಂಕೇತ ಎಂದು ಪರಿಗಣಿಸಲಾಗಿದೆ. ಆದ್ದರಿಂದ ವಿವಾಹಿತ ಮಹಿಳೆಯರು ಕುಂಕುಮ ಧರಿಸುವ ಸಂಪ್ರದಾಯವನ್ನು ಪುರಾತನ ಕಾಲದಿಂದಲೂ ಪಾಲಿಸಿಕೊಂಡು ಬರ್ತಿದ್ದಾರೆ. ಸುಮಂಗಲಿಯರು ಕುಂಕುಮವನ್ನು ಯಾಕೆ ಇಡಬೇಕು? ಕುಂಕುಮವು ವಿವಾಹಿತೆಯ ಸೌಭಾಗ್ಯದ ಸಂಕೇತವಾಗಿದೆ. ಇದು ಆದಿಶಕ್ತಿ ಪಾರ್ವತಿ ದೇವಿಯ ಕೃಪೆಯನ್ನು ಸೂಚಿಸುತ್ತದೆ ಎಂದು ನಂಬಲಾಗಿದೆ. ಕುಂಕುಮ ಧರಿಸೋದ್ರಿಂದ ಮನಸ್ಸಿಗೆ ಏಕಾಗ್ರತೆ ಮತ್ತು ಸಕಾರಾತ್ಮಕ ಚಿಂತನೆ ಹೆಚ್ಚುತ್ತದೆ ಎನ್ನಲಾಗುತ್ತೆ. ಕುಟುಂಬದ ಸುಖ, ಶಾಂತಿ ಮತ್ತು ದಾಂಪತ್ಯ ಮಂಗಳಕ್ಕಾಗಿ ಕುಂಕುಮ ಧರಿಸುವ ಸಂಪ್ರದಾಯವಿದೆ. ಧಾರ್ಮಿಕ ಆಚರಣೆಗಳಲ್ಲಿ ಕುಂಕುಮವು ಶುಭದ ಪ್ರತೀಕವಾಗಿ ಪರಿಗಣಿಸಲಾಗಿದೆ. ಇನ್ನು ಕುಂಕುಮವನ್ನು ಎಲ್ಲಿಡಬೇಕು? 2 ಹುಬ್ಬುಗಳ ಮಧ್ಯದಲ್ಲಿರುವ ಆಜ್ಞಾಚಕ್ರದ ಸ್ಥಾನದಲ್ಲಿ ಭ್ರೂ ಮಧ್ಯದಲ್ಲಿ ಕುಂಕುಮ ಇಡುವುದು ಶ್ರೇಷ್ಠ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಸ್ಥಳವನ್ನು ಜ್ಞಾನ, ಏಕಾಗ್ರತೆ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವೆಂದು ಪರಿಗಣಿಸಲಾಗುತ್ತೆ. ಕೆಲವರು ಹಣೆಯ ಮಧ್ಯಭಾಗದಲ್ಲಿ ಸ್ವಲ್ಪ ಮೇಲಕ್ಕೆ ಕುಂಕುಮ ಇಡುತ್ತಾರೆ, ಇದು ಸಹ ಶುಭಕರವೆಂದು ನಂಬಲಾಗುತ್ತೆ. ಇನ್ನು ಯಾವ ಬೆರಳಿನಿಂದ ಇಡಬೇಕು? ಸಂಪ್ರದಾಯದ ಪ್ರಕಾರ ಉಂಗುರದ ಬೆರಳಿನಿಂದ, ಅನಾಮಿಕ ಬೆರಳು ಅಂತಲೂ ಹೇಳ್ತಾರೆ, ಕುಂಕುಮ ಇಡುವುದು ಶ್ರೇಷ್ಠ ಎಂದು ಹೇಳಲಾಗುತ್ತೆ. ಕುಂಕುಮವು ಸುಮಂಗಲಿಯರ ಸೌಭಾಗ್ಯ, ಮಂಗಳ ಮತ್ತು ದೇವಿ ಶಕ್ತಿಯ ಸಂಕೇತವಾಗಿದೆ. ಅದನ್ನು ಭ್ರೂ ಮಧ್ಯದಲ್ಲಿ ಉಂಗುರದ ಬೆರಳಿನಿಂದ ಧರಿಸೋದು ಸಂಪ್ರದಾಯ ಹಾಗೂ ಶಾಸ್ತ್ರದ ಪ್ರಕಾರ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ಈ ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.